ನಮಸ್ಕಾರ ಎಲ್ಲರಿಗೂ. ನರ್ಸಿಂಗ್ ಕಾನ್ಸೆಪ್ಟ್ಸ್ ಬೈ ರಾಘವ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದ ಉದ್ದೇಶ ಏನಂತಂದರೆ, ನನಗೆ ಲಾಸ್ಟ್ ಟೈಮ್ ನಾನು BMCRI ಸ್ಟಾಫ್ ನರ್ಸ್ ಕಾಂಟ್ರಾಕ್ಚುಯಲ್ ಸ್ಟಾಫ್ ನರ್ಸ್ ಹುದ್ದೆ ಮೇಲೆ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋದು ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಮತ್ತು ತುಂಬ ಜನ ಅಭ್ಯರ್ಥಿಗಳು ಮೇಲಿಂದ ಮೇಲೆ ಮೆಸೇಜ್ ಮಾಡ್ತಾಯಿದ್ದಾರೆ, ಸರ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಮತ್ತು ಇಂಟರ್ವ್ಯೂ ಯಾವಾಗ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಆ್ಯಕ್ಚುಲಿ ಮೆರಿಟ್ ಅಂದರೆ ಇಂಟರ್ವ್ಯೂ ಡೇಟ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಸಂದರ್ಶನದ ದಿನಾಂಕವನ್ನು 29ನೇ ತಾರೀಕಿಗೆ ಆ್ಯಕ್ಚುಲಿ ನಿಗದಿಪಡಿಸಿದ್ರು ಅವರು. ಬಟ್ ನಿನ್ನೆ ಒಂದು ಫ್ರೆಶ್ ಅಪ್ಡೇಟ್ ಬಂದಿದೆ, ಫ್ರೆಶ್ ಒಂದು ಆರ್ಡರ್ ಹಾಕಿದ್ದಾರೆ. ಅಂದರೆ ಅವರು ಡೇಟನ್ನು ಏನು ಮಾಡಿದ್ದಾರೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ ಅದನ್ನೆಲ್ಲವನ್ನು ತಿಳಿಸ್ಲಿಕ್ಕೇ ಇವತ್ತಿನ ಒಂದು ವಿಡಿಯೋ. ಸೊ ಬನ್ನಿ ಅದು ಏನು ಅಪ್ಡೇಟ್ ಅಂತ ನೋಡೋಣ. ಸೊ ಯಾರೆಲ್ಲ BMCRIಗೆ ಅಪ್ಲಿಕೇಶನ್ ಹಾಕಿ ಕಾಯ್ತಾ ಇದ್ದೀರಾ ಅವರಿಗೆಲ್ಲ ಈ ವಿಡಿಯೋ ಖಂಡಿತ ನೋಡಿ, ಮತ್ತು ನಿಮ್ಮ ಯಾರೆಲ್ಲ ಫ್ರೆಂಡ್ಸ್ ಹಾಕಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಸೊ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ರೀಚ್ ಆಗುತ್ತೆ. ಸೊ ಅವರು ಕೂಡ ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು. ಸೊ ಬನ್ನಿ ಏನಿದೆ ಅಪ್ಡೇಟ್ ಅಂತ ನೋಡೋಣ. ಇದು ಆ್ಯಕ್ಚುಲಿ ನಿನ್ನೆ ನೈಟ್ ಆ್ಯಕ್ಚುಲಿ ಅವರು ಪೋಸ್ಟ್ ಮಾಡಿರೋದು ಅವ್ರ ವೆಬ್ಸೈಟಲ್ಲಿ. ಸೊ ಅಲ್ಲಿಂದ ನಾನು ಇದನ್ನು ಆದೇಶವನ್ನು ಆರ್ಡರನ್ನು ತೊಗೊಂಡಿದ್ದೀನಿ. ಸೊ ಆರ್ಡರ್ ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಚುಲಿ ಗುತ್ತಿಗೆ ಆಧಾರದ ಮೇಲೆ ಏನು ಅವರು 3ನೇ ತಾರೀಕಿಗೆ ಆರ್ಡರ್ ಕೊಟ್ಟಿದ್ದರು, ಅದರಲ್ಲಿ ಅವ್ರೇನು ಮೆನ್ಷನ್ ಮಾಡಿದ್ರು ಅಂದರೆ 29ಗೆ ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆ ಮತ್ತು ಸಂದರ್ಶನ ದಿನಾಂಕ ಅಂತ ತಿಳಿಸಿದ್ರು ಅವರು. ಸೊ ಅದರಲ್ಲಿ 29ಗೆ ಅಂದರೆ ನಾಳೆನೇ ಆ್ಯಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಇಂಟರ್ವ್ಯೂ ಎರಡನ್ನೂ ಅವರು ಪ್ಲ್ಯಾನ್ ಮಾಡಿದರು. ಬಟ್ ಈಗ ಏನಂತಂದರೆ ಅದನ್ನು ಸಂದರ್ಶನದ ಡೇಟನ್ನು ಮತ್ತು ಏನು ಮಾಡಿದ್ದಾರೆ, ಪರಿಶೀಲನೆ ಮತ್ತು ಅದನ್ನು ಮರು ನಿಗದಿ ಮಾಡಿದ್ದಾರೆ. ಯಾವಾಗ ಅಂತಂದರೆ 11/8/2026 ಡೇಟ್ ನೆನ್ಪಿಟ್ಕೊಳ್ಳಿ. 11/8 ಅಂದರೆ ಮುಂದಿನ ತಿಂಗಳು ಆಗಸ್ಟ್ 11ನೇ ತಾರೀಕಿಗೆ 2026 ಅವಾಗ ಅದನ್ನು ನಿಗದಿಪಡಿಸಿದ್ದಾರೆ, ಅಂದರೆ ರೀಶೆಡ್ಯೂಲ್ ಮಾಡಿದ್ದಾರೆ. ಓಕೆ. ಸೊ ಇಲ್ಲಿ ಯಾರಿಗೆ ಇದು ಯಾರೆಲ್ಲ ಇಂಟರ್ವ್ಯೂ ಅಟೆಂಡ್ ಆಗಬೇಕಂತ ಯಾರೆಲ್ಲ ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿಗಳು ಅಂತಂದರೆ ಇದರಲ್ಲಿ ಯಾವುದೇ ಇವರು ಒಂದು ಮೆರಿಟ್ ಲಿಸ್ಟ್ ಇವಾಗಲೇ ಬಿಡಲ್ಲ ಅವರು. ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ, ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರೂ ನಿಮ್ಮ ಒಂದು ಮೂಲ ದಾಖಲೆಗಳೊಂದಿಗೆ ಹಾಜರಾಗಬೇಕು. ಓಕೆ. ಎಲ್ಲಿ ಹಾಜರಾಗಬೇಕು? ಇದೇ BMCRI ಇದರಲ್ಲೇ ಹೋಗ್ಬೇಕು ನೀವು. ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆ, KR ರಸ್ತೆ, ಬೆಂಗಳೂರು. ಸೊ ಇಲ್ಲಿಗೆ ನೀವು ಹೋಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಬೇಕಾಗತ್ತೆ. ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಏನೆಲ್ಲ ತೋರಿಸಿದಿರಿ, ಕಾಸ್ಟ್ ಇರ್ಬೋದು, ಇನ್ಕಮ್ ಇರ್ಬೋದು, ಮತ್ತು ಕನ್ನಡ ಮೀಡಿಯಮು, ರೂರಲ್ಲು, ಯಾವೆಲ್ಲ ಡಾಕ್ಯುಮೆಂಟ್ಸು, ಆಮೇಲೆ ಪ್ಲಸ್ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸು, KNC ರಿಜಿಸ್ಟ್ರೇಷನು, ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಸಮೇತ ನೀವು ಪ್ಲಸ್ ನಿಮ್ಮದೊಂದು ಯಾವುದಾದ್ರೂ ID ಕಾರ್ಡ್ ತೊಗೊಂಡೋಗಿ, ಆಧಾರ್ ಕಾರ್ಡ್ ತೊಗೊಂಡೋಗಿ ವಿತ್ ಸಮ್ 1 ಅಥವಾ 2 ನಿಮ್ಮದು ಫೋಟೋಸ್ ಕೂಡ ಇಟ್ಕೊಂಡೋಗಿ. ಸೊ ಇವೆಲ್ಲನೂ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು 11ನೇ ತಾರೀಕಿಗೆ ಬೆಳಗ್ಗೆ ಅಲ್ಲಿರಬೇಕು. ಅವತ್ತು ನಿಮಗೆ ಇಂಟರ್ವ್ಯೂ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಒಂದು ಸೆಲೆಕ್ಷನ್ ಲಿಸ್ಟು ಅಥವಾ ಮೆರಿಟ್ ಲಿಸ್ಟ್ ಅಂತ ಸೆಲೆಕ್ಷನ್ ಲಿಸ್ಟನ್ನು ಅವಾಗ ಅವರು ಅನೌನ್ಸ್ ಮಾಡ್ತಾರೆ ಆ್ಯಸ್ ಪರ್ ದ ರೋಸ್ಟರ್. ಓಕೆ. ಸೊ ಇದು ಇವತ್ತಿನ ಒಂದು BMCRI ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ನೆನ್ಪಿಟ್ಕೊಳ್ಳಿ, 11/8/2026 ಅವತ್ತು ನೀವೆಲ್ಲರೂ ಯಾರೆಲ್ಲ ಅಪ್ಲಿಕೇಶನ್, ಓಕೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಎಲ್ಲ ಅಭ್ಯರ್ಥಿ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾರೆಲ್ಲರೂ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಸಂದರ್ಶನಕ್ಕೆ ಮತ್ತು ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸು ನೀವು ಅಟೆಂಡ್ ಮಾಡಿ. ಓಕೆ. ವಿದೌಟ್ ಮಿಸ್ಸು ಇದನ್ನು ಅಟೆಂಡ್ ಮಾಡಿ. ಸೊ ಅಂದರೆ ಜಾಬ್ ಸಿಗೋ ಚಾನ್ಸ್ ಇರುತ್ತೆ. ಇಲ್ಲ ನೀವು ಮೆರಿಟ್ ಲಿಸ್ಟ್ ಬಿಡ್ತಾರೆ ಅಲ್ಲಿವರೆಗೆ ಒಂದು ವೆಯ್ಟ್ ಮಾಡಬೇಡಿ. 11ನೇ ತಾರೀಕಿಗೆ ಇದು ಮತ್ತು ಡೇಟ್ ಅವರು ಈಗ ನಿಗದಿಪಡಿಸಿಬಿಟ್ಟು ಆರ್ಡರ್ ಹಾಕಿದ್ದಾರೆ. ಸೊ ಇನ್ ಕೇಸ್ ಎನಿ ಚೇಂಜಸ್ ಇದ್ದರೆ ಅವ್ರು ಮತ್ತೆ ಆರ್ಡರ್ ಹಾಕ್ತಾರೆ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಸೊ ಅಲ್ಲಿವರೆಗೂ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ ಅಂತ ಕೇಳ್ತೀನಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆಲ್ಲರಿಗೂ ರೀಚ್ ಆಗೋ ಥರ ಇದನ್ನು ಶೇರ್ ಮಾಡಿ. ಸೊ ಥ್ಯಾಂಕ್ ಯು. ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಪ್ಡೇಟ್ಗೊಂದಿಗೆ ಸಿಗೋಣ.